ಅಮಾವಾಸ್ಯೆ ಹಿನ್ನೆಲೆ ನೀಲಗೂಡ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಹೊನ್ನಾವರ ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಒಂದಾದ ಬಳ್ಕೂರು ಗ್ರಾಮದ ನೀಲಗೋಡ್ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಶರಾವತಿ ನದಿ ತೀರದ ಸುಂದರ ಪರಿಸರದಲ್ಲಿ ನೆಲೆಗೊಂಡಿರುವ ನೀಲಗೂಡ ಯಕ್ಷಿ ಚೌಡೇಶ್ವರಿ ದೇವಿಯು ನಂಬಿ ಬರುವ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶಕ್ತಿ ದೇವತೆ ಎಂಬ ನಂಬಿಕೆ ಹೊಂದಿದೆ. ಮಹದೇವ ಸ್ವಾಮಿಯವರ ಮುಂದಾಳತ್ವದಲ್ಲಿ ಅಮಾವಾಸ್ಯೆಯ ವಿಶೇಷ ಪೂಜೆ, ನವಚಂಡಿಕಾ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಾಲಯವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ದೇವಿಯ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ 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 ಯೋಗೀಶ್ವರ ಸ್ವಾಮೀಜಿ ದೇವಾಲಯಕ್ಕೆ ಆಗಮಿಸಿದರು. ಸ್ವಾಮೀಜಿಯವರನ್ನು ಪೂರ್ಣ ಕುಂಭ ಹಾಗೂ ಚಂಡೆ ವಾದನದೊಂದಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಬಳಿಕ ಸ್ವಾಮೀಜಿಯವರು ಯಕ್ಷಿ ಚೌಡೇಶ್ವರಿ ಹಾಗೂ ಪರಿವಾರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ 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 ಯೋಗೀಶ್ವರ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಮನುಷ್ಯರು ಮೋಹಕ್ಕೆ ಒಳಗಾಗುವುದು ಸಹಜ, ಆದರೆ ತ್ಯಾಗ ಮತ್ತು ತಪಸ್ಸನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಿದ್ಧಿ ದೊರೆಯುತ್ತದೆ. ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ ಅದರ ಫಲ ದೊರೆಯುತ್ತದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರವು ಅತ್ಯಂತ ಮುಖ್ಯ. ದೇವಾಲಯದಂತಹ ಶ್ರದ್ಧಾ ಕೇಂದ್ರಗಳಲ್ಲಿ ದೊರೆಯುವ ಮಾನಸಿಕ ನೆಮ್ಮದಿ ಬೇರೆಡೆ ಸುಲಭವಾಗಿ ದೊರೆಯುವುದಿಲ್ಲ. ಧಾರ್ಮಿಕ ಆಚರಣೆಗಳಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡರೆ ಇಷ್ಟಾರ್ಥ ನೆರವೇರುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಿದರು. ಉಳೆಯಾಗಿ, ಇರವೆಯಾಗಿ, ಕಾಗೆಯಾಗಿ, ಗುಬ್ಬಚ್ಚಿಯಾಗಿ ಹುಟ್ಟ ನಂತರ 84 ಲಕ್ಷದ ಒಂದನೇ ಯೋನಿ ಮನುಷ್ಯ ಯೋನಿ. ಈ ಪ್ರಪಂಚದಲ್ಲಿ ಇಷ್ಟು ಪ್ರಾಣಿಗಳಾಗಿ ಹುಟ್ಟು ಅನುಭವ ಪಡೆದುಕೊಂಡು ಬಂದ ನಾವು ಮೋಹಾಲಸ್ಯಕ್ಕೆ ಹೋಗುತ್ತೆ. ಮೋಹಾಲಸ್ಯ ಅಂದ್ರೆ ಹೆಣ್ಣು, ಮಣ್ಣು, ಹೊನ್ನು, ಮಕ್ಕಳು. ಎಲ್ಲಿ ಇದು ನಾನು ಅಂದದ್ದು ಶುರುವಾದರೆ ಇದು ನಿಮ್ದು ಯಾರು ತಪ್ಪಲ್ಲ ಮಕ್ಕಳು, ನಿಮ್ದು ಯಾರು ತಪ್ಪಲ್ಲ. ಮನುಷ್ಯನ ಯೋನಿ ಹುಟ್ಟಿದಾಗ 120 ವಯಸ್ಸು ಮನುಷ್ಯನ ಆಯುಷು. ಎಷ್ಟು? 120. ಇದು 9 ತಿಂಗಳು ಪ್ರತಿಯೊಬ್ಬನು ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ಡೆಲಿವರಿ ಆದ್ರೆ 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಒಳಗಡೆ ಇರಬೇಕು, ಹೌದಿಲ್ಲ? ಈ 1ನೇ ತಿಂಗಳಲ್ಲೂ ನಾವು ಗರ್ಭಕೋಶ ಒಳಗಡೆ ಇದ್ದಾಗ ನಮಗೆ 30 ದಿವಸ ಆ ಮೊದಲನೇ ಗ್ರಹದ ಸಾನ್ನಿಧ್ಯವಾಗುತ್ತೆ. ಯಾವ ಮೊದಲನೇ ಗ್ರಹ? ಶುಕ್ರ. ಶುಕ್ರ ಬಂದು ನಮಗೆ ಏನು ತುಂಬುತ್ತಾನೆ ನಮ್ಮೊಳಗಡೆ? ಪ್ರೀತಿ, ಅಟ್ಯಾಚ್ಮೆಂಟ್ ತುಂಬುತ್ತಾನೆ. ಆಶೀರ್ವಚನದ ಬಳಿಕ ಗುರುಗಳು ಮಂತ್ರಾಕ್ಷತೆ ವಿತರಿಸಿದರು. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ತೀರ್ಥ ಸ್ನಾನದ ವ್ಯವಸ್ಥೆಯನ್ನು ಮಹದೇವ ಸ್ವಾಮಿಯವರು ನೆರವೇರಿಸಿದರು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಭಕ್ತರು ಉಡಿ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಸೇವೆಗಳಲ್ಲಿ ಪಾಲ್ಗೊಂಡರು. ಧಾರ್ಮಿಕ ಕಾರ್ಯಕ್ರಮಗಳ ಬಳಿಕ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಅಮಾವಾಸ್ಯೆ ಪ್ರಯುಕ್ತ ನಡೆದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು.